ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ಗೆ ವರ್ಕನ್ನು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತಾ ಇದ್ದೀನಿ. ಅರ್ಜೆಂಟಲ್ಲಿ ನಿಮಗೆ ಬ್ಲೌಸು ವರ್ಕ್ ಬೇಕಂದರೆ ನಿಮಗೆ ಆಗಲ್ಲ. ಅವಾಗ ವರ್ಕ್ ಹಾಕೋರು ಕೂಡ ಒಂದು ದಿನದಲ್ಲಿ 2 ದಿನದಲ್ಲೇ ಕೊಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನೀವೇ 1 ಗಂಟೆ ಒಳಗಡೆ ಸಿಂಪಲ್ ಆಗಿರೋ ಬ್ಲೌಸ್ ಇದ್ದರೆ ನೀವೇ ನಿಮ್ಮ ಕೈಯಾರೆ ವರ್ಕನ್ನು ಮಾಡ್ಕೋಬೋದು. ಯಾವ ಥರ ಅಂತ ನಾನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಾನು ಆಲ್ರೆಡಿ ಜಾಸ್ತಿ ಬ್ಲೌಸ್ಗಳಿಗೆ ವರ್ಕನ್ನು ಹಾಕಿ ತೋರಿಸಿದ್ದೀನಿ, ಎಲ್ಲ ಥರ ಆಲ್ಮೋಸ್ಟ್ ಡಿಸೈನ್ಗಳನ್ನು. ಬೇಕಿದ್ರೆ ನಿಮಗೆ ಲಾಸ್ಟಲ್ಲಿ ಎಂಡ್ ಆಗ್ತಿರುತ್ತಲ್ಲ ವಿಡಿಯೋ, ಅವಾಗ ಬರ್ತಾ ಇರುತ್ತೆ ಪ್ಲೇ ಲಿಸ್ಟು, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಮೇಲ್ಗಡೆ ಐ ಕಾರ್ಡಲ್ಲೂ ಕೂಡ ಹಾಕಿರ್ತೀನಿ. ಇವಾಗ ನಾನು ಸ್ಲೀವ್ಸ್ಗೆ ಮಾಡಿ ತೋರಿಸ್ತಿದ್ದೀನಿ. ಇದೇ ಡಿಸೈನ್ ಅನ್ನ ನೀವು ಇಲ್ಲಿ ಸೇಮ್ ನಾನು ಸ್ಲೀವ್ಸ್ಗೆ ಯಾವ ತರ ಮಾಡ್ತೀನೋ ಅದೇ ತರ ನೀವು ಬ್ಯಾಕ್ ನೆಕ್ ಕೂಡ ನೀವು ಮಾಡ್ಕೋಬಹುದು. ನಾನೀಗ ಸ್ಲೀವ್ಸ್ಗೆ ಮಾಡಿ ತೋರಿಸ್ತೀನಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಎಲ್ಲರೂ ಕೂಡ ಇಷ್ಟಪಟ್ಟು ಇದನ್ನ ನೀವು ಕಸ್ಟಮರ್ಗಳಿಗೂ ಕೂಡ ನೀವು ಹಾಕಿ ಕೊಡಬಹುದು ಫ್ರೆಂಡ್ಸ್. ಈ ತರ ನೀವು ಹಾಕಿರೋದನ್ನ ತೋರಿಸಿದ್ರೆ ಕಸ್ಟಮರ್ಗಳು ಕೂಡ ಇಷ್ಟಪಟ್ಟು ಹಾಕಿಸ್ಕೊಳ್ತಾರೆ. ಒಂದೆರಡು ಸ್ಯಾಂಪಲ್ಗಳನ್ನ ನೀವು ರೆಡಿ ಮಾಡಿಟ್ರೆ ಅದಕ್ಕೆ ಇಷ್ಟು ಅಂತ ಪ್ರೈಸ್ ಅನ್ನ ನೀವು ಮಾಡಿಟ್ರೆ ಕಸ್ಟಮರ್ಗಳು ಬೇಕಿದ್ರೆ ಹಾಕಿಸ್ಕೊಳ್ತಾರೆ. ಯಾವ ತರ ಅಂತ ನೋಡೋಣ. ಸ್ಲೀವ್ಸ್ ಯಾವ ಕಲರ್ ಇರುತ್ತೋ ಅದೇ ಕಲರ್ ಕಾಟನ್ ಥ್ರೆಡ್ ಅನ್ನ ತಗೋಬೇಕಾಗತ್ತೆ. ಸೇಮ್ ಕಲರು ಎರಡೆಳೆ ದಾರ ಈ ತರ ತಗೊಂಡಿದ್ದೀನಿ. ಕಾಟನ್ ಥ್ರೆಡ್ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋತೀನಿ. ಸ್ವಲ್ಪ ಇಷ್ಟು ಬಿಟ್ಕೊಂಡು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಲಾಕ್ ಮಾಡ್ಕೋಬೇಕು. ಈ ತರ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಇನ್ನೊಂದ್ಸಲ ಕೆಳಗಡೆಯಿಂದನೇ ಸೂಜಿನ ತಗೊಂಡ್ ಬಂದು ಈ ತರ ಇಟ್ಕೊಳ್ಳಿ. ನೋಡಿ, ಈ ತರ ಬರ್ಲಿ. ಇವಾಗ ಇಲ್ಲಿ ನಾನು ಇದಕ್ಕೆ ಬೀಡ್ಸ್ ತೋರಿಸ್ತೀನಿ ನೋಡಿ. ಈ ತರ 3 mm ಇರುವಂತಹ ಗೋಲ್ಡ್ ಕಲರ್ ಬೀಡ್ಸ್ ತಗೊಂಡಿದ್ದೀನಿ. ಕಲರ್ ಹೋಗದೆ ಇರೋ ಬೀಡ್ಸ್ ಗಳನ್ನ ಯೂಸ್ ಮಾಡಿ. ಬ್ಲೌಸ್ ಡಿಸೈನ್ಸ್ ತೋರಿಸಿದ್ರೆ ಸಾಕು, ಎಲ್ಲರೂ ಜಾಸ್ತಿ ಜನ ಕಲರ್ ಹೋಗುತ್ತೆ ಅಂತ ಕಮೆಂಟ್ ಮಾಡ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಕಲರ್ ಹೋಗದೆ ಇರೋ ಬೀಡ್ಸ್ ಗಳನ್ನ ಯೂಸ್ ಮಾಡಿ. ಮೆಟಲ್ ಬೀಡ್ಸ್ ಯೂಸ್ ಮಾಡಿ, ಇಲ್ಲಾಂದ್ರೆ ಪೋಲ್ಸ್ ಗಳನ್ನ ಯೂಸ್ ಮಾಡಿ. ನೋಡಿ, ಈ ತರ 3 ಬೀಡ್ಸ್ ಗಳನ್ನ ಹಾಕಿ ಪಕ್ಕದಲ್ಲೇನೆ ಈ ತರ ನೀಡಲ್ ಅನ್ನ ಕೆಳಗಡೆಯಿಂದ ತಗೊಂಡ್ ಬರ್ತೀನಿ. ನೋಡಿ, ಈ ತರ ಟ್ರಯಾಂಗಲ್ ಶೇಪ್ ಅಲ್ಲಿ ಬಂತು. ನೆಕ್ಸ್ಟ್ ಇವಾಗ ಇಲ್ಲಿ ಲಾಸ್ಟ್ ಬೀಡಿಂದ ಈ ತರ ನೀಡಲ್ ಅನ್ನ ಹೊರಗಡೆ ತೆಗಿಬೇಕು. ನೋಡಿ, ಈ ತರ. ಇವಾಗ ಸ್ಟಾರ್ಟಿಂಗ್ 3 ಬೀಡ್ ಹಾಕಿದ್ನಲ್ಲ, ಇವಾಗ ನಾನು ಬರೀ 2 ಬೀಡ್ಸ್ ಗಳನ್ನ ಮಾತ್ರ ಹಾಕ್ತೀನಿ. ಎರಡು ಬೀಡ್ ಹಾಕೊಂಡು ಮತ್ತೆ ಕೆಳಗಡೆಯಿಂದ ನೀಡಲು ಮೇಲ್ ತರಬೇಕು. ನೋಡಿ, ಈ ತರ. ಇವಾಗ ಮತ್ತೆ ಲಾಸ್ಟ್ ಬೀಡಿಂದ ಈ ತರ ಹೊರಗಡೆ ತೆಗಿರಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಮತ್ತೆ 2 ಬೀಡ್ಗಳನ್ನ ಹಾಕ್ಬೇಕು. ನಾನು ಒಂದೇ ಸ್ಲೀವ್ಸ್ಗೆ ಮಾಡಿ ತೋರಿಸ್ತೀನಿ, ಸ್ಯಾಂಪಲ್ ತೋರಿಸ್ತಾ ಇರೋದು. ನೀವು ಈ ಡಿಸೈನ್ ಅನ್ನ 2 ಸ್ಲೀವ್ಸ್ಗೆ ಮತ್ತೆ ಬ್ಯಾಕ್ ನೆಕ್ಗೂ ಕೂಡ ಸೇಮ್ ಆಗಿ ನೀವು ಹಾಕೋಬಹುದು. ಮತ್ತೆ 2 ಬೀಡ್ ಹಾಕೊಂಡು ಮೇಲ್ಗಡೆ ತಂದು ಈ ತರ ಮೇಲ್ಗಡೆಯಿಂದ ಈ ತರ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ನೋಡಿ, ಅರ್ಥ ಆಯ್ತು ಅನ್ಕೋತೀನಿ. ಮತ್ತೆ 2 ಬೀಡ್ಗಳನ್ನ ಹಾಕ್ಬೇಕು. ಪಕ್ಕದಲ್ಲೇನೆ ಈ ತರ ತಗೊಂಡ್ ಬನ್ನಿ. ಮತ್ತೆ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿರಿ. ಇಲ್ಲಿ ಬೀಡ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬಹುದು. ಕೆಳಗಡೆ ಬರುತ್ತಲ್ಲ ಸಿಂಗಲ್ ಬೀಡು, ಅದನ್ನ ನೀವು ಡಿಫ್ರೆಂಟ್ ಆಗಿ ಕೂಡ ಹಾಕೋಬಹುದು. ಮೇಲ್ಗಡೆ 2 ಬರುತ್ತಲ್ಲ ಅದನ್ನ ಚೇಂಜ್ ಹಾಕೋಬಹುದು. ಕೆಳಗಡೆ ಬರುವಂತಹ ಬೀಡ್ ಅನ್ನ ನೀವು ಚೇಂಜ್ ಮಾಡ್ಕೋಬಹುದು. 2 ಬೀಡ್ ಹಾಕೊಂಡು ಮತ್ತೆ ಈ ತರ. ನಮ್ಗೆ ಅರ್ಜೆಂಟಲ್ಲಿ ಎಲ್ಲಾದ್ರೂ ಹೋಗುವಾಗ ಬ್ಲೌಸ್ಗೆ ನಮ್ಗೆ ವರ್ಕ್ ಬೇಕಂದ್ರೆ ಈ ತರ ನಾವೇ ನಮ್ಮ ಕೈಯಾರೆ ಒಂದು ಅರ್ಧ ಗಂಟೆ ಒಳಗೆ ಮಾಡ್ಕೋಬಹುದು. ಸ್ಲೀವ್ಸ್ ಮತ್ತೆ ಬ್ಯಾಕ್ ನೆಕ್ಗೆ ಮಾಡ್ತೀನಂದ್ರೆ 1 ಅವರ್ ಅಥವಾ ಒಂದೂವರೆ ತಾಸು ಒಳಗಡೆನೆ ನೀವು ಪೂರ್ತಿಯಾಗಿ ಬ್ಲೌಸ್ ಬ್ಯಾಕ್ ನೆಕ್ ಅನ್ನ ನೀವೇ ನಿಮ್ಮ ಕೈಯಾರೆ ವರ್ಕ್ ಅನ್ನ ಮಾಡಿ ಗ್ರ್ಯಾಂಡ್ ಆಗಿ ಕಾಣಿಸುವಂತೆ ಮಾಡ್ಕೋಬಹುದು. ಇದು ಸಿಂಪಲ್ ಆಗಿದೆ. ಇದರಲ್ಲೇ ನಾನು ಜಾಸ್ತಿ ಗ್ರ್ಯಾಂಡ್ ವರ್ಕ್ ಗಳನ್ನ ಕೂಡ ತೋರಿಸಿದ್ದೀನಿ.
ನೋಡಿ ಈ ತರ ಕಾಣಿಸುತ್ತೆ. ಇಲ್ಲಿ ಲಾಸ್ಟ್ ಬೀಡಿಂದ ಹೊರಗಡೆ ತೆಗಿಬೇಕು. ಇದೇ ತರ ಪೂರ್ತಿ ಸ್ಲೀವ್ಸ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ಕಂಪ್ಲೀಟ್ ಆದ್ಮೇಲೆ ಇದನ್ನ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಎಂಡ್ ವರ್ಗೂ ಇದೇ ತರ ಮಾಡ್ಕೊಂಡಿದೀನಿ. ಲಾಸ್ಟ್ ಅಲ್ಲೂ ಕೂಡ ಈ ತರ ಕೆಳಗಡೆಯಿಂದ ತಗೊಂಡ್ ಬಂದಿದ್ದೀನಿ 2 ಬೀಡ್ ಹಾಕಿದ್ಮೇಲೆ. ಇವಾಗ ಈ ಬೀಡಿಂದ ನೀಡಲ್ ಅನ್ನ ಹೊರಗಡೆ ತೆಗೆದು ಈಗ ಬ್ಯಾಕ್ ಅಲ್ಲಿ ಲಾಕ್ ಅನ್ನ ಮಾಡ್ಕೋಬೇಕು. ನೋಡಿ ಈ ತರ ಬಿಟ್ಕೊಳ್ದೆ ಇರೋ ತರ ಲಾಕ್ ಅನ್ನ ಮಾಡಿ. ಒಂದು 2-3 ಸಲ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ದಾರ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಲಾಕ್ ಮಾಡ್ಕೊಂಡು ಥ್ರೆಡ್ ಅನ್ನ ಕಟ್ ಮಾಡ್ಕೋತೀನಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡಿ ಅರ್ಜೆಂಟ್ ಅಲ್ಲಿ ನಮ್ಗೆ ಹೊರಗಡೆ ಹಾಕ್ಸೋದಕ್ಕೆ ಟೈಮ್ ಇಲ್ಲ ಅಂದಾಗ ಈ ತರ ನಾವೇ ಟ್ರೈ ಮಾಡ್ಬೋದು. ಇದನ್ನ ನಾನು ಕೇವಲ ಒಂದು 20 ನಿಮಿಷದಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. 2 ಸ್ಲೀವ್ಸ್ ಗಳಿವೆ ಮತ್ತು ಬ್ಯಾಕ್ ನೆಕ್ಗೂ ಕೂಡ ಇದೇ ತರ ಮಾಡ್ಕೊಳ್ಳಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನಾವು ಬ್ಲೌಸ್ ಅನ್ನ ಹಾಕೊಂಡಾಗ ಗ್ರ್ಯಾಂಡ್ ಲುಕ್. ಇದು ವಿಡಿಯೋಕ್ಕಿಂತ ನಾವು ಹಾಕೊಂಡಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಬೇಕಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ ಯಾವ ತರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಡಿಸೈನ್ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಬರೀ ಬೀಡ್ಸು ಮತ್ತೆ ಕಾಟನ್ ಥ್ರೆಡ್ ನಾರ್ಮಲ್ ನೀಡಲ್ ಇದ್ರೆ ಆಯ್ತು. ಈ ತರ ಗ್ರ್ಯಾಂಡ್ ಆಗಿ ವರ್ಕ್ ಅನ್ನ ನಾವೇ ಮಾಡ್ಕೋಬಹುದು. ನೋಡ್ತಾ ಇರ್ಬೋದು. ಹಾಗೆ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.